ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ನಿಮ್ಗಾಗಲೇ ಗೊತ್ತಿರುವ ಹಾಗೆ KE ಕಡೆಯಿಂದ ಇವತ್ತು ಅಂದರೆ ಡೇಟ್ ಎಕ್ಸ್ಟೆಂಡೆಡ್ ಬಗ್ಗೆ ಅಂದರೆ ಆಪ್ಷನ್ ಎಂಟ್ರಿ ಲಿಂಕ್ ಅಂದರೆ ಮತ್ತೆ ಎಕ್ಸ್ಟೆಂಡೆಡ್ ಮಾಡಿದ್ರೆ ಇಟ್ ಮೀನ್ಸ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿನ್ನೆ ಆಗಸ್ಟ್ 15 ಇರೋ ಕಾರಣ ಲಿಂಕ್ ಕ್ಲೋಸ್ ಆಗಿತ್ತು. ಸೊ ಹಂಗಾಗಿಬಿಟ್ಟು ಮತ್ತೆ ಅಂತಂದರೆ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದು ನೋಡ್ರಿ, 14/8/2024 ಅಂತ ಅಂದರೆ ರಾತ್ರಿ 12 ಗಂಟೆವರೆಗೆ ಕೊಟ್ಟಿದ್ರು. ಇವಾಗ ಮತ್ತೆ ಡೇಟ್ ಎಕ್ಸ್ಟೆಂಡೆಡ್ ಮಾಡಿಬಿಟ್ಟು 17/4/2024 ಕಾಣಿಸ್ತಿದೆ, ಬೇಕಾದ್ರೆ ಕಾಣಿಸ್ತಿದೆ ನೋಡಿಲಿ 17/8/2024 ಮತ್ತೆ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದ್ದಾರೆ. ಸೊ ಹಂಗಾಗಿಬಿಟ್ಟು ಅವತ್ತು ಅಂದರೆ ರಾತ್ರಿ ತನವರೆಗೂ ಇರ್ತದೆ, ಅಂದರೆ 17/8/2024 ರಾತ್ರಿ 12 ಗಂಟೆವರೆಗೂ ಕೂಡ ಟೈಮ್ ಇರ್ತದೆ. ಆರಾಮ್ಸಾಗಿ ಯಾರೆಲ್ಲ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಇವಾಗ ಮತ್ತೆ ಟೈಮ್ ಕೊಟ್ಟಿದ್ರೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಿರ್ತಾರೆ ಈ ರೀತಿ KE ಕಡೆಯಿಂದ. ಎಲ್ಲಿವರೆಗೂ ಅಂದರೆ ಎಲ್ಲಿವರೆಗೂ ನೀಟ್ ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಬರ್ತಾರೋ ಅಲ್ಲಿವರೆಗೂ ಡೇಟ್ ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ. ಬಟ್ ಹಾಗಂತ ಕೊರಬೇಡ್ರಿ, ಈಗ 17 ತಾರೀಕು ಅಂತ ಕೊಟ್ಟಿದ್ದಾರೆ ನೋಡ್ರಿ, ಇನ್ನೂ ಕೂಡ ಯಾರೆಲ್ಲ ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿಲ್ಲ ಅಥವಾ ರಿಅರೇಂಜ್ ಡಿಲೇಟ್ ಮಾಡಿಫಿಕೇಶನ್ ಏನಾದರೂ ಮಾಡೋದಿತ್ತು ಅಂದರೆ ಇವಾಗಲೇ ಹೋಗಿಬಿಟ್ಟು ಮಾಡ್ಕೊರಿ ಅಂತ ಹೇಳ್ತೀನಿ. ಯಾಕಂದರೆ ಮುಂದೆ KCET ಕೊಡದೇ ಇರೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ ನಿಮಗೆ ಭಾಳಷ್ಟು ಸಾರಿ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ನೋಡಿರಿ 23/7/2024 ಸ್ಟಾರ್ಟ್ ಆಗಿದ್ದು ಅಪ್ ಟು ನೋಡಿರಿ ಈಗ 6 ತಾರೀಕು 17 ಬಂದಿದೆ ಅಂತಂದರೆ 1 ಮಂತ್ ಆಗ್ತಾ ಬರ್ತದೆ. ಓಕೆ, ಇನ್ನೂ ಒಂದು 5-6 ದಿನ ಆಗಿಬಿಟ್ರೆ 1 ತಿಂಗಳು ಆಗಿಬಿಡ್ತದೆ ಅದು. ಸೊ ಹಂಗಾಗಿಬಿಟ್ಟು ಅಂದರೆ ಮೇ ಬಿ ಮುಂದೆ KCET ಸ್ಟೂಡೆಂಟ್ಸ್ಗೆ ಸ್ಟಾಪ್ ಮಾಡಿಬಿಟ್ಟು ಓನ್ಲಿ ನೀಟ್ ಸ್ಟೂಡೆಂಟ್ಸ್ಗೆ ಮಾಡಬಹುದು, ಹೇಳೋಕ್ಕಾಗಲ್ಲ. ಸೊ ಆದರೂ ಕೂಡ ಒಂದು ನೋಟಿಫಿಕೇಶನ್ ಅಂತ ಬಿಟ್ಟಿಲ್ಲ ಇಂಥ ದಿನ ಲಾಸ್ಟ್ ಡೇಟ್ ಅಂತಂದು. ಬಟ್ ಆದರೆ ನಿಮ್ಮ ಒಂದು ಸೇಫ್ಟಿಗೋಸ್ಕರ ಏನು ಮಾಡ್ರಿ ಅಂತಂದರೆ ಬೇಗ ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ. 17/8/2024 ಇದೆ. ಸರಿ, ಬಾಯ್.